ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮು ಒಬ್ಬ ಹೀರೋ ಫ್ಯಾನ್ಸಿಗೋಸ್ಕರ ಡೆಡಿಕೇಟ್ ಮಾಡ್ತಾರದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ನಾವು ಯೂಟ್ಯೂಬ್ನ ನನ್ನ ಮೊದಲನೇ ವಿಡಿಯೋ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಏನಪ್ಪ ಅಂತ ಅಂದರೆ ಇವತ್ತಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಿರೋದು. ಸೊ ಇನ್ಮೇಲಿಂದ ನಿಮಗೆ ಎಂಟರ್ಟೈನ್ಮೆಂಟು ವೀಡಿಯೋಸು ಡೈಲಿ ಹಾಕ್ತಿರ್ತೀನಿ. ಸೊ ಸಪೋರ್ಟ್ ಇರಲಿ. ಏನಪ್ಪ ಅಂತಂದರೆ ವಿಶೇಷ, ಇವತ್ತು ಕಲಾಸಿಪಾಳ್ಯ ಮೂವಿ ರಿಲೀಸ್ ಆಯಿತು. ಅದಕ್ಕೆ ಹೋಗಿದ್ವಿ. ಅದರದ್ದು ಒಂದು ರಿವ್ಯೂ ಕೊಡೋಣ ಅಂತ, ಅಲ್ಲಿಂದ ನಮ್ಮ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಯಾಕಪ್ಪ ಅಂದ್ರೆ ಬಾಸ್ ಫ್ಯಾನ್ಸ್ ಅಲ್ವಾ, ಅದಕ್ಕೆ ಬನ್ನಿ ಲೆಟ್ಸ್ ಗೋ. ಏನಪ್ಪ ಅಂತ ಅಂದರೆ ನಾವು ಮಧ್ಯಾಹ್ನ 1:30 ಶೋ ಹೋಗಿರೋದು. ಕ್ರೇಜ್ ಆಗಿತ್ತಪ್ಪ ಅಂತಂದರೆ ಅನ್ಬಿಲೀವೇಬಲ್. 22 ವರ್ಷದ ರಿಲೀಸ್ ಆಗಿರೋ ಮೂವಿ ಈ ಲೆವೆಲ್ಲಿಗೆ ಮೈಂಟೈನ್ ಮಾಡೋ ಅಂತ ಫ್ಯಾನ್ ಬೇಸ್ ಹೊಂದಿರೋದಂದರೆ ಅದೇ ಡಿ ಬಾಸ್ ಮಾತ್ರ. ಸೊ ಅವ್ರ ಅಭಿಮಾನಿಗಳು ಅಷ್ಟೇ, ಅವ್ರು ಒಳಗಿದ್ರು ಹೊರಗಿದ್ರು ಅವ್ರ ಮೇಲೆ ತೋರಿಸ್ತಕ್ಕಂಥ ಪ್ರೀತಿ ಕರುಣೆ ಯಾವುದು ಕಡಿಮೆ ಆಗಿಲ್ಲ. ಏನಕ್ಕಪ್ಪ ಅಂದರೆ ಅವ್ರು ಮಾಡಿರೋಂಥ ಎಷ್ಟೋ ಹೆಲ್ಪ್ಸು, ಆಮೇಲೆ ಅವ್ರ ದಾನ ಧರ್ಮ ಅನ್ನೋದನ್ನ ಅವ್ರು ಮತ್ತೆ ಇವತ್ತು ಪ್ರೂವ್ ಮಾಡಿದ್ದಾರೆ. ಪ್ರಸನ್ನ ಥಿಯೇಟ್ರ್ ಎದುರುಗಡೆ ಎಲ್ರಿಗೂ ಊಟ ಬೇರೆ ಹಾಕವ್ರೆ. ಕ್ರೇಜ್ ಅಂತಕ್ಕೂ ಬಿಡಿ, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಒಂದು ಸ್ವಲ್ಪ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಒಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ತಾನು ನೋವಾನು ಜೀವ ನೀಡೋ ಮಗ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕರುಣೆಯ ಪುಣ್ಯ. ಯಾರಿಗೂ ಬರೋದಿಲ್ಲ, ಮುಂದಕ್ಕೂ ಬರಕ್ಕೂ ಆಗಲ್ಲ ಕಣ್ರೆ. ಗೋಡೆ ಮುಂದೆ ಜೈಲಲ್ಲಿ ಇರ್ಬೋದು, ಅದೇ ನಮ್ಮ ಮನೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮು ಒಬ್ಬ ಹೀರೋ ಫ್ಯಾನ್ಸಿಗೋಸ್ಕರ ಡೆಡಿಕೇಟ್ ಮಾಡ್ತಾರದು. ಫಸ್ಟ್ನೇ ಡ್ರಾಯಿಂಗು. ಮತ್ತು ಈ ಥರ ಡ್ರಾಯಿಂಗ್ ಯಾರು ಇಷ್ಟು ದೊಡ್ಡದು ಅಂದರೆ 15ಗೆ 12 ಅಡಿ ಈ ಥರ ಡ್ರಾಯಿಂಗ್ ಯಾರು ಮಾಡಿಲ್ಲ. ಫಸ್ಟ್ನೇ ಡ್ರಾಯಿಂಗ್ ಬಂದ್ಬಿಟ್ಟು ಡಿ ಬಾಸ್ ಬರುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಇತ್ತೀಚೆಗೆ ಹೊಸ ಮೂವಿಗಳು ಎಷ್ಟೊಂದೆಲ್ಲ ಬಂದು ಹೋಗಿದೆ, ಒಂದು ಕೂಡ ಇಷ್ಟೊಂದೆಲ್ಲ ಹೌಸ್ಫುಲ್ ಆಗಿಲ್ಲ. ಕಲಾಸಿಪಾಳ್ಯ ರಿಲೀಸ್ಗೆ ಫುಲ್ ಹೌಸ್ಫುಲ್ ಓಡ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಬ್ರೋ? ಇದು ನೋಡ್ತಿದ್ರೆ ರಿಲೀಸ್ ಅನಿಸ್ತಾ ಇಲ್ಲ, ಹೊಸ ಮೂವಿ ರಿಲೀಸ್ ಆಗಿರೋ ಥರ ಅನಿಸ್ತೈತೆ. ಆ ಕ್ರೇಜು, ಆ ಮಾಸ್ ಕ್ರೌಡ್ ಇದೆ. ಇದು ಹೆಸರು ಬ್ರೋ, ಬ್ರ್ಯಾಂಡು ಡಿ ಬಾಸ್ ಅನ್ನೋದು, ಅದೊಂದು ನೇಮ್ ಇದ್ರೆ ಸಾಕು ಈ ಕ್ರೌಡ್ ಬರೋಕ್ಕೆ. ಹೊಸ ಮೂವಿನೂ ಓಡ್ತಿದೆ ಬ್ರೋ. ಬಟ್ ಒಳ್ಳೆ ಕಂಟೆಂಟ್ ಕೊಟ್ಟರೆ ಮತ್ತು ನಮ್ಮ ಜನ ಹೋಗಿ ನೋಡಿದ್ರೆ ಖಂಡಿತ ಅವ್ರಿಗೂ ಸಪೋರ್ಟ್ ಆಗುತ್ತೆ. ಬಟ್ ಇಲ್ಲಿ ಡಿ ಬಾಸ್ ಅನ್ನೋ ನೇಮ್ ಸಾಕು, ಅದೊಂದಿದ್ರೆ ಫುಲ್ಲು ಥಿಯೇಟ್ರ್ ಹೌಸ್ಫುಲ್ಲು, ಧಮಾಕ ಬ್ಲಾಸ್ಟ್ ಎಲ್ಲ ನೀವೇ ನೋಡ್ತಾ ಇದ್ದೀರಾ. ಸೆಲೆಬ್ರೇಷನು ಏನು ಹೇಳಂಗಿಲ್ಲ. ಕ್ರೇಜ್ಗ ಬಾಬ್ ಡಿ ಬಾಸ್ ಒಬ್ಬರೇ. ಸಾಮ್ರಾಜ್ಯ
ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ, ಸಿ ಯು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇರಲಿ.